ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ದೇವರು ಅದ್ಭುತ ಸ್ವರೂಪನು, ಯೇಸು ಕ್ರಿಸ್ತನು ಅದ್ಭುತ ಸ್ವರೂಪನಾಗಿದ್ದಾರೆ. ಹಲ್ಲೆಲೂಯ. ಆತನು ನಿಮ್ಮ ಮಧ್ಯದಲ್ಲಿ ದೊಡ್ಡ ಅದ್ಭುತಗಳನ್ನು ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಿಮ್ಮ ಮಧ್ಯದಲ್ಲಿ ದೊಡ್ಡ ಅದ್ಭುತಗಳನ್ನು ಮಾಡುವ ದೇವರ ಆಗಿದ್ದಾನೆ. ಹಲ್ಲೆಲೂಯ. ಯಾಯಿರನ ಜೀವಿತದಲ್ಲಿ ಅವರ ಮನೆಯಲ್ಲಿ ಹೋಗಿ ಯೇಸು ಕ್ರಿಸ್ತನು ಯಾವ ಪ್ರಕಾರ ಇದುವರೆಗೂ ನಡೆಯದಂಥ ಅದ್ಭುತಗಳನ್ನು ಮಾಡಿದರೋ ಅದೇ ಅದ್ಭುತಗಳನ್ನು ನಿಮ್ಮ ಕುಟುಂಬದಲ್ಲಿ ಯೇಸು ಕ್ರಿಸ್ತನು ಮಾಡುವರಾಗಿದ್ದಾರೆ. ಆ ವಚನಗಳನ್ನು ಓದಿಕೊಳ್ಳೋಣ. ಹಲ್ಲೆಲೂಯ. ಲೂಕ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 49-50ನೇ ವಚನ ಏನು ಹೇಳ್ತದೆ ಗೊತ್ತಾ? ಆತನು ಇನ್ನೂ ಮಾತಾಡುತ್ತಿರುವಲ್ಲೇ ಸಭಾಮಂದಿರ ಅಧಿಕಾರಿ ಕಡೆಯವನು ಒಬ್ಬನು ಬಂದು, ನಿನ್ನ ಮಗಳು ಸತ್ತಳು, ಗುರುವಿಗೆ ತೊಂದರೆ ಕೊಡಬೇಡ ಅಂದನು. ಆದರೆ ಯೇಸು ಅದನ್ನು ಕೇಳಿ ಅವನಿಗೆ ಅಂಜಬೇಡ ಎಂದು ಹೇಳಿದನು. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವರು ಯಾಯಿರನ ಮನೆಯಲ್ಲಿ ಯಾವ ಪ್ರಕಾರ ಅದ್ಭುತಗಳನ್ನು ಮಾಡಿದನೋ, ಆತನಿಗೆ ಹೇಳಿದನೋ, ಆ ವಿಷಯವನ್ನು ಕೇಳಿ ಅಂಜಬೇಡ ಎಂದು ಹೇಳಿದನು. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ನಿಮ್ಮ ಕುರಿತದಲ್ಲಿ ಸಹ ಜನರು ಹಾಗೆ ಬಂದು ಅಯ್ಯೋ ಮುಗಿದೋಯ್ತು ಎಂದು ಹೇಳಬಹುದು. ಆದರೆ ದೇವರು ಹೇಳ್ತಾ ಇದ್ದಾನೆ, ನಿಮ್ಮ ವಿಷಯದಲ್ಲಿ ಜನರನ್ನು ಹೇಳಿರುವುದು ಕೇಳಿ ಏನು ಹೇಳ್ತಾ ಇದ್ದಾನೆಂದರೆ, ನಿಮ್ಮನ್ನು ಅಂಜಬೇಡ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ನೀವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದಾದರೆ ನಿಮ್ಮ ಜೀವನದಲ್ಲಿ ನೀವು ಕಳಕೊಂಡಿರುವ ಎಲ್ಲವನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಅವು ಹಿಂತಿರುಗಿ ಬರುತ್ತವೆ. ಹಲ್ಲೆಲೂಯ. ಹಲ್ಲೆಲೂಯ. ಅದು ಬರುವುದಕ್ಕೆ ಮಾರ್ಗನೇ ಇಲ್ಲ ಎಂದು ಇದ್ದರೂ ಸರಿ, ಆದರೆ ಯೇಸುವಿನ ನಾಮದಲ್ಲಿ ಮಾರ್ಗವನ್ನು ದೇವರು ತೆರೆಯುವ ಆತನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ಮಾರ್ಗವನ್ನು ದೇವರು ತೆರೀತಾರೆ. ಹಲ್ಲೆಲೂಯ. ಯೇಸುವಿನ ನಾಮದಲ್ಲಿ ನಿಮ್ಮನ್ನು ದೇವರು ಅಭಿವೃದ್ಧಿಪಡಿಸುತ್ತಾರೆ. ಹಲ್ಲೆಲೂಯ. ಯೇಸು ಸ್ವಾಮಿ ಆ ಯಾಯಿರನ ಮನೆಗೆ ಹೋಗಿ ಏನು ಮಾಡಿದ್ರು ಗೊತ್ತಾ? ಆ ಯಾಯಿರನ ಮನೆಗೆ ಯೇಸು ಕ್ರಿಸ್ತನು, ಆ ಯಾಯಿರನ ಜೊತೆಯಲ್ಲಿ ಯೇಸು ಕ್ರಿಸ್ತನು ಹೋಗಿ ಅಲ್ಲಿ ಒಂದು ದೊಡ್ಡ ಅದ್ಭುತಗಳನ್ನು ಮಾಡಿದನು. ಆ ಮಗಳು ಸತ್ತಿದಳು ಎಂಬುದಾಗಿ ಲೋಕದ ಪ್ರಕಾರವಾಗಿ ಎಲ್ಲರಿಗೂ ಗೊತ್ತು. ಆ ಮಗಳು ಸತ್ತು ಹೋದಳು, ಇನ್ನು ಈ ಲೋಕದಲ್ಲಿ ಆಕೆ ಇಲ್ಲ ಎಂಬುದಾಗಿ ಎಲ್ಲರೂ ಹೇಳುತ್ತಾ ಇದ್ದರು. ಆದರೆ ನಜರೇತಿನ ಯೇಸು ಕ್ರಿಸ್ತನು ಆ ಮನೆಗೆ ಹೋಗಿ ಬಾಗಿಲನ್ನು ಮುಚ್ಚಿ, ಮಗಳೇ ಎದ್ದೇಳು ಅಂತ ಹೇಳಿದಾಗ ಯೇಸುವಿನ ನಾಮದಲ್ಲಿ ಆ ಮಗಳು ಎದ್ದು ಕೂತುಕೊಂಡಿದ್ದಳು. ಹಲ್ಲೆಲೂಯ. ಅದೇ ಪ್ರಕಾರದಲ್ಲಿ ದೇವರು ಸಹ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುವ ದೇವರು ಆಗಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸುವುದಕ್ಕಾಗಿ ಆತನು ಸರ್ವಶಕ್ತನ ಆಗಿದ್ದಾರೆ. ಹಲ್ಲೆಲೂಯ. ಆತನು ಸರ್ವಶಕ್ತನ ಆಗಿದ್ದಾರೆ. ಹಲ್ಲೆಲೂಯ. ನೀವು ಕಳಕೊಂಡಿರುವ ಯಾವ ವಸ್ತುವನ್ನಾಗಲಿ ಅದಕ್ಕೆ 2ರಷ್ಟು ದೇವರು ಒದಗಿಸುವ ಆತನ ಆಗಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಯಾಯಿರನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿರುವ ಯೇಸು ಕ್ರಿಸ್ತನು ನಿಮ್ಮ ಮಧ್ಯದಲ್ಲಿ ಸಹ ಅದ್ಭುತಗಳನ್ನು ಮಾಡುತ್ತಾನೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಭಯಪಡಬೇಡಿರಿ, ದೇವರು ನಿನ್ನ ಸಂಗಡ ಇದ್ದಾರೆ. ಹಲ್ಲೆಲೂಯ. ಭಯಪಡಬೇಡಿರಿ, ಯೇಸು ಕ್ರಿಸ್ತನು ನಿಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯ. ಯಾವ ವಿಷಯದಲ್ಲಿ ನೋಡಿ ನೀವು ಹೆದರಬೇಡಿರಿ. ನಿಮ್ಮ ಸಾಲದ ಕುರಿತವಾಗಲಿ, ಅಯ್ಯೋ ನಿಮಗೆ ನೀವು ಹೇಗೆ ಸಾಲ ತೀರಿಸುವುದಕ್ಕೆ ಆಗುತ್ತದನ್ನು ಯಾರಾದರೂ ಹೇಳಿದರೆ ಅದಕ್ಕೆ ನೋಡಿ ಭಯಪಡಬೇಡಿರಿ. ಆ ಸಾಲಕ್ಕಿಂತಲೂ ದೊಡ್ಡವನು ನಿಮ್ಮ ಹೃದಯದಲ್ಲಿದ್ದಾನೆ. ಆತನಿಂದ ಅಸಾಧ್ಯವಾದ ಕಾರ್ಯಗಳನ್ನು ಒಂದು ಇಲ್ಲ. ಯೇಸುವಿಗೆ ಎಲ್ಲವೂ ಸಾಧ್ಯವಾಗಿದೆ. ಯೇಸುವಿಗೆ ಎಲ್ಲವೂ ಸಾಧ್ಯವಾಗಿದೆ. ನಿಮ್ಮ ಮಧ್ಯದಲ್ಲಿ
ದೇವರು ಅದ್ಭುತಗಳನ್ನು ಮಾಡುತ್ತಾರೆ. ಹಲ್ಲೆಲೂಯಾ. ನಿಮ್ಮ ದುಃಖಗಳನ್ನೆಲ್ಲ ಹೋಗಿ ನಿಮಗೆ ಆನಂದ ಬರುವಂತೆ ಯೇಸು ಕ್ರಿಸ್ತನು ಮಾಡುತ್ತಾರೆ. ಹಲ್ಲೆಲೂಯಾ. ನೀವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನ ಬಳಿಗೆ ಬರಬೇಕು. ಹಲ್ಲೆಲೂಯಾ. ಈ ಯಾಯಿರನು ಸಹ ಇವನಿಗೊಂದು ನಂಬಿಕೆ ಇತ್ತು, ದೇವರಿಗೆ ನನ್ನ ಮನೆ ಕರೆದರೆ ನನ್ನ ಮಗಳಿಗೆ ಗುಣವಾಗುತ್ತದೆಂದು. ಅದಕ್ಕೋಸ್ಕರ ಯೇಸುವೆ ಕರೆಯಕ್ಕಾಗಿ ಬಂದಿದ್ದನು. ಯೇಸುವೆ ನನ್ನ ಮನೆಗೆ ಬಾ ಎಂದು ಕರೆಯಕ್ಕೆ ಬಂದಿದ್ದನು. ನೀವು ಸಹ ಪವಿತ್ರಾತ್ಮನಿಂದ ತುಂಬಿ ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧ ಆತ್ಮನೇ, ನನ್ನನ್ನು ನಿನ್ನ ಆತ್ಮದಿಂದ ತುಂಬಿಸು, ನಿನ್ನ ಪ್ರಸನ್ನತೆಯಿಂದ ನನ್ನನ್ನು ತುಂಬಿಸು. ನಾನು ವಾಕ್ಯ ಓದುವುದಕ್ಕಾಗಿ, ಪ್ರಾರ್ಥನೆ ಮಾಡುವುದಕ್ಕಾಗಿ ನನ್ನನ್ನು ಬಲಪಡಿಸು ಪರಿಶುದ್ಧಾತ್ಮನೇ ಎಂದು ನಾವು ಹೇಳುವಾಗ ಆ ಪರಿಶುದ್ಧ ಆತ್ಮನು ನಮಗೆ ಸಹಾಯ ಮಾಡುತ್ತಾರೆ. ಹಲ್ಲೆಲೂಯಾ. ಆ ಪರಿಶುದ್ಧ ಆತ್ಮನು ನಿಮಗೆ ಸಹಾಯ ಮಾಡುತ್ತಾರೆ. ಈ ಬೆಳಗಿನ ಜಾವದಲ್ಲಿ ದೇವರು ಮಾತಾಡಿದರು. ಹಲ್ಲೆಲೂಯಾ. ನಿನಗೆ ಜನಾಂಗಗಳಿಂದ ಅವಮಾನ ಆಗುವುದೇ ಇಲ್ಲ ಎಂದು ದೇವರು ಸ್ವತಃ ಹೇಳಿದರು. ಹಲ್ಲೆಲೂಯಾ. ಎಜಿಕೇಲ ಖಂಡದಲ್ಲಿ ದೇವರು ವಾಕ್ಯದ ಮುಖಾಂತರ ದೇವರು ಹೀಗೆ ಹೇಳಿದರು, ನಿನಗೆ ಜನಾಂಗಗಳಿಂದ ಅವಮಾನವಾಗುವುದಿಲ್ಲ, ಇನ್ನು ಜನಾಂಗಗಳಿಂದ ನಿನಗೆ ಅವಮಾನ ಆಗೋದಿಲ್ಲ ಎಂದು ದೇವರು ಹೇಳಿರೋದು. ಹಲ್ಲೆಲೂಯಾ. ಭಯಪಡಬೇಡಿರಿ, ನಿಮಗೆ ಜನಾಂಗಗಳಿಂದ ಅವಮಾನವಾಗುವುದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನು ನಂಬಿರಿ, ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿರಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಭರವಸೆ ಇಡುವ ಪ್ರತಿಯೊಬ್ಬನು ಅವನ ತಲೆಯನ್ನು ಎತ್ತಲ್ಪಡುತ್ತದೆ. ಅವನು ಯಾವತ್ತೂ ಆಶಾಭಂಗ ಪಡುವುದಿಲ್ಲ. ಭಯಪಡಬೇಡಿರಿ, ಕರ್ತನು ನಿಮ್ಮ ಸಂಗಡಿದ್ದಾನೆ. ಕರ್ತನು ನೆರಳಿನಂತೆ ನಿನ್ನ ಜೊತೆಗಾರನಾಗಿದ್ದಾನೆ. ನೀನು ಕೈ ಇಡುವ ಎಲ್ಲ ಕೆಲಸದ ಮೇಲೆ ದೇವರು ಆಶೀರ್ವಾದ ಮಾಡುತ್ತಾರೆ. ಆತನನ್ನು ನಂಬಿ ನಿನ್ನ ಹೃದಯದಲ್ಲಿ ಸ್ವೀಕಾರ ಮಾಡಿಕೊ. ದೇವರು ನಿನ್ನನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ನಿನ್ನನ್ನು, ನಿನ್ನ ಕುಟುಂಬವನ್ನು ದೇವರ ಆಶೀರ್ವಾದ ಮಾಡಲಿ. ಈ ವಾಕ್ಯ ಕೇಳುವ ಪ್ರತಿಯೊಬ್ಬರನ್ನು ದೇವರ ಆಶೀರ್ವಾದ ಮಾಡುತ್ತಾರೆ. ಭಯಪಡಬೇಡಿರಿ. ಆಮೇನ್. ಯೇಸು ನಿಮ್ಮ ಸಂಗಡಿದ್ದಾರೆ. ಆಮೇನ್. ಆಮೇನ್.